ಇಲ್ಲಿ ಯಾಕೆ ಗುರು ಟ್ರಾಫಿಕ್ ಆಯ್ತು ಇವಾಗ? ನೋಡ್ರಿ ಅವ್ನು ಯಾರೋ ಬುದ್ಧಿವಂತ ಸಡನ್ ಹಿಂಗೆ ಹೋಗ್ಬಿಡ್ತಾನೆ. ನೋಡ್ರಿ ನೋಡ್ರಿ ನೋಡ್ರಿ. ಹೇಯ್, ನನಗಂತೂ ಗೊತ್ತಿಲ್ಲಪ್ಪ ಆ ದಾರಿ. ಆಮೇಲೆ ಹೋಗಿ ಲಾಕ್ ಆಗೋದು ಯಾಕೆ ಬೇಕು? ಅವ್ರನ್ನ ಫಾಲೋ ಮಾಡಿ ನೀವು ಹೋಗ್ಬೇಕು ಗುರು. ನಾನು ಹೋಗ್ತೀನಿ. ಐ ಥಿಂಕ್ ದೇರ್ ಇಸ್ ಅ ವೇ. ಎವ್ರಿಬಡಿ ಫೌಂಡ್ ಎ ನ್ಯೂ ವೇ. ನೋಡ್ರಿ, ಈ ಥರ ಯಾವಾಗೆಲ್ಲ ಟ್ರಾಫಿಕ್ ಕ್ರಿಯೇಟ್ ಆಗುತ್ತೆ, ಹೊಸ ಹೊಸ ದಾರಿಗಳು ಹುಡುಕೋತವೆ. ಹಿಂಗೆ ಅನ್ಸುತ್ತೆ ಪೀಪಲ್ ಇನ್ವೆಂಟೆಡ್ ದಿಸ್ ವರ್ಲ್ಡ್. When a door closes, we try to open a new door. On that way, we found many things, many experiences. Hey, I found a new way. Someone, ಅದು ಯಾರೋ ಒಬ್ಬ ಟ್ರೈ ಮಾಡಿದ್ದು, ನಾವೆಲ್ಲ ಫಾಲೋ ಮಾಡಿದ್ದು ಅಷ್ಟೇ. ಮತ್ತಿನ್ನೇನೋ ಗದೆ ಗದೆ ವ್ಯೂಸ್ ಬಿಡ್ರಿ, ವ್ಯೂಸ್ ನಂದಂತೂ ಏನಿಲ್ಲ. ನಾವೆಲ್ಲ ಬಿಗಿನರ್ಸ್ ಅಲ್ವಾ, ನಿಮಗೆಲ್ಲ ಬರೋದೇ 100 250 150 ವ್ಯೂಸು. ಅದರಲ್ಲಿ 150 ವ್ಯೂಸ್ ಬಂದರೆ ಲೈಕ್ಸ್ ಬರೋದೇ 4-5. ನನ್ಗೆ ಗೊತ್ತಿಲ್ಲ ಗುರು, ನಾನು ನಿಜವಾಗ್ಲೂ ಏನು ಮಾಡ್ತೀನಿ ನನಗೆ ಅರ್ಥ ಆಗ್ತಿಲ್ಲ. ಈ ಥರ ಎಲ್ಲ ಆದರೆ ನಾನು ಹೆಂಗೆ ಮುಂದೆ ಲೈಫ್ ನಂದು ಒಂಥರ ಕನ್ಫ್ಯೂಷನ್. ನೋಡ್ರಿ, ಇಲ್ಲಿ ಬಂದರು ಇಲ್ಲೋದ್ರು ಹೆಣ್ಮಕ್ಳನ್ನ ಫಾಲೋ ಮಾಡಬೇಕು, ಉದ್ಧಾರ ಆಗ್ತೀನಿ. ನೋಡ್ರಿ, ನಾನು ಅವಾಗಲಿಂದ ಈ ಸ್ಕೂಟಿನ ಫಾಲೋ ಮಾಡ್ಕೊಂಡೇ ಹೋಗ್ತಿದ್ದೀನಿ. ಐ ಫೌಂಡಿಂಗ್ ಎ ನ್ಯೂ ವೇ. ಟ್ರಾಫಿಕ್ನೆಲ್ಲ ಬೇರಿಸಿ ಮುಂದೆ ಹೋಗ್ತಿರೋದು ನಾವೆಲ್ಲ. ಸ್ಪೀಡ್ ಇವಾಗ ನಮ್ಮದೇ ಜಾಸ್ತಿ ಆಯ್ತದೆ. ಐ ಆಮ್ ಜಸ್ಟ್ ಓವರ್ಟೇಕಿಂಗ್ ಹರ್. ಅವಾಗೆಲ್ಲ ಹೆಂಗೆ ಗೊತ್ತಾ ನಾನು ಸಮಾಧಾನ ಮಾಡ್ಕೊಳೋದು, ನಾನೇನು ಮಾಡ್ತೀನಿ ಅಂತ ನನಗೆ ಅನಿಸ್ದಾಗ, ನನಗೆ ಬೇಜಾರಾದಾಗ. ಕೆಲವ್ರು ಇರ್ತಾರೆ ನಮಗಿಂತ ದೊಡ್ಡವರು, 28 30 32 ವರ್ಷದವರು. ಅವ್ರಿಗಿನ್ನೂ ಮದುವೆ ಆಗಿರಲ್ಲ, ಮದುವೆ ಆಗೋದಿರಲಿ, ಗರ್ಲ್ ಫ್ರೆಂಡ್ ಕೂಡ ಇರಲ್ಲ. ಅಂಥವ್ರನ್ನ ಹೋಗ್ಬಿಟ್ಟು ಮಾತಾಡ್ಸೋದು, ಬ್ರೋ ಎಷ್ಟು ಬ್ರೋ ನಿಮ್ಮ ಏಜು? ನನಗೆ ಗೊತ್ತು ಆ್ಯಕ್ಚುಲಿ ಅವ್ರ ಏಜ್ ಎಷ್ಟು ಅಂತ. ಸುಮ್ಮನೆ ಹೋಗಿ ಮಾತಾಡ್ಸೋದು, ನಿಮ್ಮ ಏಜ್ ಎಷ್ಟು ಬ್ರೋ? ಅವ್ರು ಹೇಳ್ತಾರೆ 30. ಮದುವೆ ಆಯ್ತಾ ಬ್ರೋ? ಇನ್ನೂ ಆಗಿಲ್ಲ ಬ್ರೋ. ಸೊ ಏನು ಬ್ರೋ, ಏನು ಮಾಡಿಲ್ವಲ್ಲ ಬ್ರೋ ನಿಮ್ಮ ಲೈಫಲ್ಲಿ ಅಂತ ಅಲ್ಲ. ಅಟ್ಲೀಸ್ಟ್ ಏನಾದ್ರು ಬಿಸ್ನೆಸ್ ಪ್ಲಾನ್ ಆಯ್ತಾ ಬ್ರೋ? ಇತ್ತು ಬ್ರೋ, ಏನೂ ವರ್ಕ್ ಆಗಿಲ್ಲ ಅಂತಾರೆ. ಅದನ್ನೇ ಕೇಳ್ಕೊಳ್ಳೋದು. ಅವಾಗ ನಮಗೆ ಸಮಾಧಾನ, ಅಟ್ಲೀಸ್ಟ್ ನಮ್ಗೆ ಇನ್ನೂ ಸ್ವಲ್ಪ ಟೈಮ್ ಇದೆಯಪ್ಪ, ಇವರೇ ಏನೂ ಮಾಡಿಲ್ಲ, ನಾವೇ ಪರವಾಗಿಲ್ಲ ಅನ್ಕೊಂಬಿಡೋದು. ಇದೊಂಥರ ಅದೇ ನನ್ನ ಸಮಾಧಾನ ಆಗೋಕ್ಕೋಸ್ಕರ ಮಾಡೋ ಪ್ಲಾನ್ ಇದ್ದು ನಾನು. ಒಂದು ಜನದ ಡ್ರೀಮ್ ಅದು, ಹಳ್ಳಿಲಿ ಹೋಗ್ಬಿಟ್ಟು ಒಂದು ಫಾರ್ಮ್ ಹೌಸ್ ತೊಗೊಂಡು ಅಲ್ಲಿ ಫಾರ್ಮಿಂಗ್ ಮಾಡಿಕೊಂಡು ಒಂದು ಮನೆ ಮಾಡಿಕೊಂಡು ಹೆಂಡತಿ ಜೊತೆ ಆರಾಮಾಗಿರೋದ ಅಂತ. ಬಟ್ ಆದರೆ ಮತ್ತೆ ಮಕ್ಕಳಾಗ್ತವೆ, ಮಕ್ಕಳನ್ನ ಓದ್ಸಕ್ಕೆ ಮತ್ತೆ ಸಿಟಿಗೆ ಬರಬೇಕು. ಅಕಸ್ಮಾತ್ ಹಳ್ಳಿಲಿ ಇದ್ರೂ ಅಲ್ಲಿ ಖರ್ಚು ಹೆವಿ ಇರುತ್ತೆ. ಹಂಗೆ ಸಂಪಾದನೆಯನ್ನು ಮಾಡಬೇಕು. ಸಂಪಾದನೆ ಇಂಪಾರ್ಟೆಂಟ್ ಗುರು. ನೀನು ಒಂದು ದುಡ್ಡು ಮಾಡಿಬಿಟ್ಟು ಆ ದುಡ್ಡನ್ನ ತೊಗೊಂಡೋಗಿ ಅಲ್ಲಿ ಸೆಟ್ಲಾಗಿ ಅಲ್ಲೇ ಇರ್ತೀನಿ ಅಂದರೆ ಅದೆಲ್ಲ ಇದೆಯಲ್ಲ ತುಂಬ ಕಷ್ಟ. ಈ ಫ್ಯಾಮಿಲಿ ಇದೆಲ್ಲ ಇಟ್ಕೊಂಡು ಮತ್ತೆ ಅವ್ರನ್ನ ನೋಡ್ಕೊಬೇಕು, ಮತ್ತು ಕಮಿಟ್ಮೆಂಟ್ಸ್ ಬರ್ತಾನೆ ಇರುತ್ತೆ. ನೀವು ಎಷ್ಟೇ ಒಂದು ಅಮೌಂಟ್ ಕ್ರಿಯೇಟ್ ಮಾಡಿದ್ರು, ಅಂದರೆ ನೀವು ಅಲ್ಟ್ರಾ ರಿಚ್ ಆದರೆ ಮಾಡ್ಬೋದು, ಒಂದು ಸೂಪರ್ ರಿಚ್ ಅಲ್ಟ್ರಾ ರಿಚ್ ಆದರೆ. 1-2 ಕೋಟಿ ಅಲ್ಲ, 1-2 ಕೋಟಿನೂ ನನ್ನ ಹತ್ರ ಇಲ್ಲ. ನನ್ನ ಹತ್ರ ಲಕ್ಷ ಕೂಡ ಇಲ್ಲ. ನಾನು ತುಂಬ ಡೌನ್ಫಾಲಲ್ಲಿ ಇದ್ದೀನಿ. ಡೌನ್ಫಾಲ್ ಅಲ್ಲ, ಝೀರೋಲಿದ್ದೀನಿ. ನಾನು ಝೀರೋಲಿದ್ದೀನಿ, ಎದ್ದಾಳಕ್ಕೆ ಆಗ್ತಾಯಿಲ್ಲ ಗುರು. ನಾಲ್ಕನಿಗೆ ಇನ್ನೂ ಯಾವಾಗ ಗುರು? 23 ವರ್ಷ ಆಯಿತು. ಯಾವಾಗ ಅಲ್ಲ, ನಾವು ಅಂದ್ಕೊಂಡಿದ್ವಿ ಚಿಕ್ಕ ವಯಸ್ಸಲ್ಲಿ, ನಾವು ಒಂದು 18 ವರ್ಷ ಆದಾಗ ಕಾಲೇಜ್ ಲೈಫ್ ಇರುತ್ತೆ, ಸಕ್ಕತ್ತಾಗಿರುತ್ತೆ ಕಾಲೇಜು. ಅದಾದಿಂದ ತಕ್ಷಣ ಒಳ್ಳೊಳ್ಳೆ ಕೆಲಸ ಸಿಗುತ್ತೆ, ಅದಾದಮೇಲೆ ಒಳ್ಳೆ ಲೈಫ್ ಇರುತ್ತೆ, ಒಳ್ಳೆ ಹುಡುಗಿರು ಸಿಗ್ತಾರೆ, ಹಂಗಿರುತ್ತೆ ಹಿಂಗಿರುತ್ತೆ. ಇನ್ನೂ ಕಾಲೇಜ್ ಮುಗಿದು 2 ವರ್ಷ ಆಯಿತು, ಇನ್ನೂ ಕರೆಕ್ಟಾಗಿರೋ ಒಂದು ಕೆಲಸ ಹುಡುಕೊಂಡಿಲ್ಲ ನಾನು. ನನಗೆ ಕಂಫರ್ಟ್ ಅನ್ನೋ ಕೆಲಸನೇ ಸಿಕ್ಕಿಲ್ಲ ನನಗೆ. ಅಟ್ಲೀಸ್ಟ್ ಕಂಫರ್ಟ್ ಬೇಡ ಅದು ಹೋಗ್ಲಿ, ಒಳ್ಳೆ ಸ್ಯಾಲ್ರಿ, 20,000 ಕೊಡ್ತಾರೆ ಗುರು. ನಾನು ಯಾವಾಗಲೂ ಯಾಕೆ ಗುರು, ನಾನು ಬೇಜಾರೇ ಮಾತಾಡ್ತೀನಿ, ಇದನ್ನೇ ಮಾತಾಡ್ತೀನಿ ಒಂಚೂರು. ಅಂದರೆ ಇವಾಗ ಬೇರೆ ಮೋಟೋ ವ್ಲಾಗರ್ಸ್ ನೋಡ್ಕೊಂಡ್ರೆ ಅಂದರೆ ಸಮಥಿಂಗ್ ಫನ್ ಇರುತ್ತೆ, ಏನೋ ಕ್ಯೂರಿಯಾಸಿಟಿ ಇರುತ್ತೆ, ಇಲ್ಲ ಅದೇ ಈ ಮೀಮ್ಸ್ಗಳು ಅದು ಇದು ಎಲ್ಲ ಹಾಕಿ ದೇ ವಿಲ್ ಮೇಕ್ ಇಟ್ ಫನ್. ದ ವಿಡಿಯೋ ಓನ್ಲಿ ಇಟ್ ವಿಲ್ ಫನ್. ಅದಕ್ಕೆ ಅನ್ಸುತ್ತೆ ಆ ವಿಡಿಯೋಸ್ ಎಲ್ಲ ಅಷ್ಟು ಲೈಕ್ಸು ವ್ಯೂಸ್ ಎಲ್ಲ ಹೋಗೋದು. ಎಲ್ಲ ಗುರು ಎಲ್ಲ ಖುಷಿಗೋಸ್ಕರ ಇನ್ಸ್ಟಾಗ್ರಾಮ್ ನೋಡ್ತಾರೆ. ಅವ್ರಿಗೆಲ್ಲ ಇದು ಬೇಕು ಅಷ್ಟೇ, ಕಂಟೆಂಟ್ ಬೇಕು. ನಿನ್ನ ಲೈಫ್, ನನ್ನ ಕತೆಗಳು ಎಷ್ಟು ಅವ್ರದ್ದೇ ಅಲ್ಲಿರುತ್ತೆ ಬೇಜಾನು. ಇನ್ನು ನಮ್ಮ ಕತೆಗಳೆಲ್ಲ ಯಾರು ಕೇಳೋದು? ನಾನಿಲ್ಲಿ ನನ್ನ ಕತೆ ಹೇಳಕ್ಕೆ ಬಂದರು. ನಾವು ಕಾರ್ ತೊಗೊಳೋದು, ಈ ಕಾರ್ ತೊಗೊಬೇಕಾದ್ರೆ ಅನ್ಸುತ್ತೆ, ಫಸ್ಟು ಬೈಕ್ ತೊಗೊಬೇಕಾದ್ರೆ ಅನಿಸಿತ್ತು, ಈ ಬೈಕು ಸೂಪರ್ ಬೈಕೇ ಬೇಕಂತಿಲ್ಲ, ಒಂದು ಸಿಂಪಲ್ ಬೈಕ್ ಆದರೆ ಸಾಕು ಅಂತ. ನಾನು ಸಿಂಪಲ್ ಬೈಕೇ ತೊಗೊಂಡ್ಬಿಟ್ಟಿದ್ದೀನಿ. ಆಮೇಲೆ ಇವಾಗ ಕಾರ್ ತೊಗೊಬೇಕು ಅನಿಸ್ತೈತೆ ನನಗೆ. ಇವಾಗಲೂ ಅಷ್ಟೇ, ಕಾರಲ್ಲಿ ನನಗೆ ಸೂಪರ್ ಕಾರೇ ಬೇಕಂತಿಲ್ಲ. ಅದರಲ್ಲೂ ಅಟ್ಲೀಸ್ಟ್ ಒಂದು ಮೀಡಿಯಂ ಕಾರ್ಸ್ ಇರುತ್ತಲ್ಲ 20-30 ಲ್ಯಾಕ್ಸು, ಅದು ಬೇಡ ನನಗೆ. ಒಂದು 5-10 ಲ್ಯಾಕ್ಸಲ್ಲಿ ಸಿಕ್ಕಿದ್ರೆ ಸಾಕು.
ಯಾಕಂದ್ರೆ ಫಸ್ಟ್ ಕಾರು ಯಾವಾಗ್ಲೂ ಮಿನಿಮಲ್ ಬಜೆಟ್ ಅಲ್ಲಿ ಇರಬೇಕು. ಅಂದ್ರೆ ಅದು ಎಕ್ಸ್ಪೀರಿಯನ್ಸ್ ಮಾಡ್ಬೇಕಲ್ಲ ನನ್ನ ಕಾರು ಅನ್ನೋದ. ಬಾಯ್ಸ್ ಸಿಂಪಲ್ ಗುರು, ಕಾರ್ ಬೇಕು ಅಂದ್ರೆ ಯಾವ ಕಾರ್ ಆದ್ರೂ ಸರಿ. ಕೆಲವ್ರಿಗೆ ಇರುತ್ತೆ ಇದೇ ಕಾರು ಅದೇ ಕಾರ್ ತಗೊಬೇಕು ಅಂತ, ಆತರ ಎಲ್ಲ ಅನ್ಕೊಂಡ್ರೆ ಬದನೆಕಾಯಿ ಆಗಲ್ಲ. ತಗೊಂಡಿರ್ತಾರಪ್ಪ ಕೆಲವರು, ಆದ್ರೆ ಅದೆಲ್ಲ ಆತರ ಅನ್ಕೊಬೇಕು ಅನ್ಸುತ್ತೆ. ಅವಾಗ್ಲೇ ಅನ್ಸುತ್ತೆ ನಾವು ತಗೊಳೋದು. ಒಂದು ಡ್ರೀಮ್ ಇಟ್ಕೊಂಡ್ರೇನೆ, ಒಂದು ಗೋಲ್ ಇಟ್ಕೊಂಡ್ರೇನೆ. ನಾನು ಯಾವ್ದೋ ಒಂದು ಕಾರ್ ತಗೊಂಡ್ರೆ ಆಯ್ತು ಅಂತ ಸುಮ್ಮನಿದ್ದೀನಿ ನೋಡಿ, ತಗೊಂಡೇ ಇಲ್ಲ. ಕಾರ್ ತಗೊಳೋದ್ರ ಬಗ್ಗೆ ಮಾತಾಡ್ತಾ ಇದ್ದೀನಿ, ಇಲ್ಲಿ ನೋಡಿದ್ರೆ ಪೆಟ್ರೋಲ್ ಹಾಕ್ಸಕ್ ಕಾಸಿರಲ್ಲ ಕೆಲವು ಟೈಮ್ಸು. ಹಿಂಗೆ ಗುರು ಹುಡುಗರು ಏನಾರು ಒಂಚೂರು ಸಿಕ್ಕರೆ ಸಾಕು ಲೈಫಲ್ಲಿ. ಏನೋ ಒಂಚೂರು ಆಪರ್ಚುನಿಟೀಸ್ ಕಂಡ್ರೆ, ಇನ್ನೂ ಆಪರ್ಚುನಿಟೀಸ್ ನಾವು ಅದನ್ನ ಯೂಸು ಮಾಡಿರಲ್ಲ, ಅದು ನಮಗೆ ಸಿಕ್ಕೂ ಇರಲ್ಲ. ಆಲ್ರೆಡಿ ಇಮ್ಯಾಜಿನೇಷನ್ಸು, ಅದಾದ್ರೆ ಆ ಕೆಲಸ ಸಿಕ್ಕಿದ್ರೆ, ಅಷ್ಟು ಸಂಬಳ ಬಂದ್ರೆ, ಆ ಸಂಬಳ ಇಷ್ಟು, ಒಂದು ವರ್ಷಕ್ಕೆ ಇಷ್ಟ ಆಗುತ್ತೆ, ಒಳ್ಳೊಳ್ಳೆ ಮನೆ ತಗೊಬೋದು, ಕಾರ್ ತಗೊಬೋದು, ಬೈಕ್ ತಗೊಬೋದು. ಏನ್ ಯೋಚನೆಗಳೆಲ್ಲ ಆ ಥರ ಎಲ್ಲ ಬರೀ ಯೋಚನೆ ಮಾಡ್ಕೊಂಡು ಆ ಸಣ್ಣ ಖುಷಿ ಪಟ್ಕೊಂಡೇ ಜೀವನ ಕಳೆದ್ಬಿಟ್ವಿ ಗುರು. ಆ ಯೋಚನೆಗಳು ಯಾವುದು ರಿಯಾಲಿಟಿಗೆ ಬರಲಿಲ್ಲ. ಫುಲ್ಲು ಬೇಜಾರು. ಇನ್ನೊಂದು ಟಾಪಿಕ್ ಐತೆ ಗುರು, ವೆರಿ ಇಂಟ್ರೆಸ್ಟಿಂಗ್ ಟಾಪಿಕ್, ಲವ್ ಅಂತ. ಅವನ ಅಜ್ಜಿ ಇಲ್ಲಿ ನನ್ಗೊಂಥರ ಇನ್ನೂ ಏನೂ ಆಗಿಲ್ಲಲ್ಲಪ್ಪ, ಏನು ನಮ್ಮ ಹತ್ರ ಏನಿಲ್ಲ ಅಂದ್ರೆ ಕಾಸಿಲ್ಲ, ದುಡ್ಡಿಲ್ಲ ಅನ್ನೋದು. ಅದರಲ್ಲಿ ಲವ್ ಒಂದು ಬೇರೆ, ಅದೊಂಥರ ಗುಂಗು ಗುರು. ಹುಡುಗಿ ಇದ್ರೆ ಹುಡುಗಿ ನೆಪದಲ್ಲೇ, ಹುಡುಗಿ ನೆನಪಲ್ಲೇ ಅವ್ರ ಹತ್ರ ಮಾತಾಡ್ಕೊಂಡು ಅದು ಇದು ಏನೇನೋ ಇರುತ್ತೆ. ಆ ಯೋಚನೆಗಳು ಬರ್ತಾನೆ ಇರುತ್ತಪ್ಪ. ನೀನ್ ಬೇಡ ಅಂದ್ರೂ ಬಿಡಲ್ಲ ಅದು ಯೋಚನೆಗಳು. ಒಂದ್ಸಲ ಹುಡುಗಿ ಬಂದು ಅಂದ್ರೆ ನಿಮ್ ಲೈಫಲ್ಲಿ ಬೇರೆನೆ ಇರುತ್ತೆ. ಒಂದು ಪಾಸಿಟಿವ್ ಆಗ್ಬೋದು, ಇಲ್ಲ ನೆಗೆಟಿವ್ ಆಗ್ಬೋದು. ಸ್ಟಾರ್ಟಿಂಗ್ ಅಲ್ಲಿ ಪಾಸಿಟಿವ್ ಇರುತ್ತೆ, ಆಮೇಲೆ ಶುರು ಹಚ್ಕೊಳುತ್ತೆ ಪ್ರಾಬ್ಲಮ್ಸ್. ಇದು ಬಂದೇ ಬರುತ್ತೆ. ಆ ಬೇಜಾರು, ಆ ಮನಸ್ತಾಪಗಳು, ಇದೆಲ್ಲ ನಡೀತೆ. ಅದನ್ನೆಲ್ಲ ಅಡ್ಜಸ್ಟ್ ಮಾಡ್ಕೊಂಡು, ಯಾರು ಅಕ್ಕನ್ ಲವ್ ಮಾಡಿದೀವಿ, ಇವಳನ್ನೇ ಮದ್ವೆ ಆಗ್ಬೇಕು ಅಂತ ನಿಂತ್ಕೊಂಡು, ಹುಡುಗಿನೂ ಹುಡುಗನೇ ಬೇಕು, ಹುಡುಗನೂ ಹುಡುಗಿನೇ ಬೇಕು ಅನ್ಕೊಂಡು ಯಾರು ನಿಂತ್ಕೊಂತಾರೋ ಅವ್ರು ಮದುವೆ ಆಗ್ತಾರೆ. ಇಲ್ಲ ಅವ್ರ ಪೇರ್ ಹಂಗೆ ಇರುತ್ತೆ. ಸುಮ್ಮನೆ ಏನೋ ಒಂದು ಎಕ್ಸ್ಪೀರಿಯನ್ಸ್ಗೋಸ್ಕರ, ಇಲ್ಲ ಮದುವೆಗೋಸ್ಕರ, ಇಲ್ಲ ಏನೋ ಇಷ್ಟ ಆದ್ರು, ನೋಡಕ್ ಚೆನ್ನಾಗಿದ್ರು, ಈ ಥರ ಎಲ್ಲ ಅನ್ಕೊಂಡು ಲವ್ ಅದೆಲ್ಲ ಮಾಡಿಬಿಟ್ರೆ ಅಷ್ಟೇ ಫುಲ್ ಪೈನೇ. ಅಂದ್ರೆ ಫಸ್ಟ್ ಅರ್ಥ ಮಾಡ್ಕೊಬೇಕು ಇಬ್ರು ಇದ್ರಲ್ಲಿ. ಇವಾಗ ನಾನು ಅದೇ ನಮ್ಮ ಕೈಲಿ ಇನ್ನೂ ಲೈಫ್ನೇ ಕರೆಕ್ಟಾಗಿ ಇದು ಮಾಡಕ್ ಬರ್ತಿಲ್ಲ. ಇನ್ನೂ ಕರೆಕ್ಟಾಗಿ ದುಡ್ಡು, ಮನೆ, ಅದು ಇದು, ಅಯ್ಯೋ ಒಂದು ಸೆಟ್ಲ್ಮೆಂಟ್ ಅಲ್ಲ, ಒಂದು ಸ್ಟಾರ್ಟಿಂಗ್ ಪಾಯಿಂಟು ಸಿಗ್ತಿಲ್ಲ ನಮಗೆ. ಈ ದಾರಿಲಿ ಹೋದ್ರೆ ನಾವು ಮುಂದೆ ದೊಡ್ಡವ್ರು ಆಗ್ತೀವಪ್ಪ, ಒಳ್ಳೆ ದುಡ್ಡು ಮಾಡ್ತೀವಪ್ಪ, ಇಲ್ಲ ಸೆಟ್ಲ್ ಆಗ್ತೀವಪ್ಪ, ಖುಷಿಯಾಗಿರ್ತೀವಪ್ಪ ಅನ್ನೋಕೆ ಒಂದು ದಾರಿನೇ ಸಿಕ್ಕಿಲ್ಲ. ಅಂಥದ್ರಲ್ಲಿ ಇವಾಗ ಲೈಫ್ ಪಾರ್ಟ್ನರು, ಅಯ್ಯೋ ಗುರು ತುಂಬ ಇದೆ ಗುರು ಲೈಫ್. ನಾನು ಕ್ಯಾಲೆಂಡರ್ ಒಂದು ಸಲ ನೋಡ್ತೀನಿ, ನೆಕ್ಸ್ಟ್ ತಿಂಗ್ ಯಾವಾಗಪ್ಪ ರಜಾ ಇದೆ, ನೆಕ್ಸ್ಟ್ ತಿಂಗ್ ಯಾವಾಗ ಗೌರ್ಮೆಂಟ್ ಹಾಲಿಡೇ ಇದೆ ಅಂತ, ಹಂಗೆಲ್ಲ ಅವಾಗ ಆ ರಜಾ ಕೊಡ್ತಾರೆ ಅಂತ ನೋಡಿದ್ರೆ ಒಂದು ಸ್ವಲ್ಪ ದಿನ ಆದ್ಮೇಲೆ ತಕ್ಷಣ ಆ ದಿನ ಬರುತ್ತೆ, ಆ ರಜಾ ಕೊಡ್ತಾರೆ, ಮುಗೀತು. ನೆಕ್ಸ್ಟ್ ಟೈಮ್ ನೋಡ್ತಾ ಇದ್ದೀನಿ, ಬರೀ ನಾನು ರಜಕ್ಕೋಸ್ಕರ ವೆಯ್ಟ್ ಮಾಡ್ತಾ ಇದ್ದೀನಿ ಅನ್ಸುತ್ತೆ ನನಗೆ. ಆ ರಜಕ್ಕೋಸ್ಕರ, ಆ ದಿನಗಳಿಗೋಸ್ಕರ. ಆ ವೀಕ್ ಸ್ಟಾರ್ಟ್ ಆಗಿದ್ರೆ ಸಾಕು, ಮಂಡೇ ಸ್ಟಾರ್ಟ್ ಆದರೆ ಫ್ರೈಡೇ ಯಾವಾಗ ಆಗುತ್ತೆ, ಸ್ಯಾಟರ್ಡೆ ಸಂಡೇ ರಜಾ. ಹಿಂಗೆ ಯೋಚನೆ ಮಾಡೋದು ನಾನು. ಚೇಂಜ್ ಮಾಡಬೇಕು ಏನಾದ್ರು ಮಾಡಿ. ಸಮಥಿಂಗ್ ಶುಡ್ ಚೇಂಜ್. ಫಸ್ಟ್ ಥಿಂಗ್ ಫಿಸಿಕಲಿ, ಆಮೇಲೆ ಮೆಂಟಲಿ, ನೆಕ್ಸ್ಟು ಫೈನಾನ್ಷಿಯಲಿ. ಫಿಸಿಕಲಿ ಮೆಂಟಲಿ ನಾವು ಚೇಂಜ್ ಆದರೆ ಫೈನಾನ್ಷಿಯಲಿ ಆಟೋಮೆಟಿಕಲಿ ಚೇಂಜ್ ಆಗುತ್ತೆ ಅನ್ಸುತ್ತೆ. ಫೈನಾನ್ಷಿಯಲ್ಗೆ ತುಂಬ ದಾರಿಗಳಿದೆ, ತುಂಬ ಕಲಿಬೇಕು, ತುಂಬ ಎಕ್ಸ್ಪೀರಿಯನ್ಸು, ತುಂಬ ವೇಸ್. ಬಟ್ ಫಿಸಿಕಲಿ ಒಂದೇ ವೇ ಇರೋದು. ನೀವು ಫಿಸಿಕಲಿ ಎಕ್ಸರ್ಸೈಸ್ ಮಾಡಬೇಕು, ಜಿಮ್ಗೆ ಹೋಗಬೇಕು, ಫಿಟ್ ಆಗಬೇಕು, ಆ್ಯಂಡ್ ಯು ಕ್ಯಾನ್ ಚೇಂಜ್ ಯುವರ್ ಸೆಲ್ಫ್. ಅದು ರೈಟ್ ವೇಲ್ ಮಾಡಿ, ರೈಟ್ ಪೊಸಿಷನ್ಸು, ಎಕ್ಸಸೈಸು, ಜಿಮ್ಸು, ಅದೆಲ್ಲ ರೈಟ್ ವೇಲ್ ಮಾಡಿ. ಆಮೇಲೆ ಮೋಟಿವೇಶನ್ ಏನಿಲ್ಲ ನಿಮ್ಮದು. ಯಾವಾಗ ನೀವು ನಿಮ್ಮ ಮೇಲೆ ಫೋಕಸ್ ಮಾಡ್ತಿರೋ, ನಿಮ್ಮ ಹೆಲ್ತ್ ಮೇಲೆ, ನಿಮ್ಮ ಬಾಡಿ ಮೇಲೆ ಫೋಕಸ್ ಮಾಡ್ತಿರೋ, ಅವಾಗ ನಿಮಗೆ ನಿಮ್ಮ ಮೇಲೆ ಕೇರ್ ಮಾಡೋದು ಜಾಸ್ತಿ ಆಗುತ್ತೆ, ನಿಮ್ಮ ಬಗ್ಗೆ ಯೋಚನೆ ಮಾಡೋದು ಜಾಸ್ತಿ ಆಗುತ್ತೆ. ಸಡನ್ನಾಗಿ ಬರ್ತಾರಪ್ಪ ಅವ್ನು ಲೆಫ್ಟಲ್ಲೇ ನೋಡ್ತಾವನೆ, ಲೆಫ್ಟಲ್ಲಿ ಗಾಡಿ ಬರುತ್ತಂತ, ರೈಟಲ್ಲೂ ಬರುತ್ತಪ್ಪು. ಅದಕ್ಕೆ ಹೇಳೋದು, ಜೀವನ ನೀವು ಎಕ್ಸ್ಪೆಕ್ಟೇ ಮಾಡೋಕ್ಕಾಗಲ್ಲ. ಇಲ್ಲಿಂದನೇ ಗಾಡಿ ಬರುತ್ತೆ, ಅದರಲ್ಲೂ ಬೆಂಗಳೂರಲ್ಲಿ. ಇನ್ನು ಗಾಡಿಗಳು ಹಿಂಗೆ ಬಂದರೆ ಲೈಫ್ ಹೆಂಗಿರುತ್ತೆ ಹೇಳ್ರಿ. ಲೈಫ್ ಈಸ್ ಸೋ ಅನ್ಎಕ್ಸ್ಪೆಕ್ಟೆಡ್. ಆ್ಯಂಡ್ ಬೆಂಗಳೂರಲ್ಲಿ ಟ್ರಾಫಿಕ್ ಕೂಡ, ಬೆಂಗಳೂರಲ್ಲಿ ಆಕ್ಸಿಡೆಂಟ್ಸ್ ಕೂಡ. ಯಾರು ಹೆಂಗೆ ಬೇಕಾದ್ರೂ ಬರ್ಬೋದು, ಏನು ಬೇಕಾದ್ರೂ ಆಗ್ಬೋದು.
ವಿ ಶುಡ್ ಬಿ ಕೇರ್ಫುಲ್.